ಹೇ ಗಾಯ್ಸ್, ನಾನೇ ನಿಮ್ಮ ಕಾರ್ತಿಕ್ ಚಶ್ಮಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿಲ್ಲಿ ಆರಾಮಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮನೇಲೂ ಟೈಟಲ್ ಎಲ್ಲ ನೋಡಿರ್ತೀರಾ ಅಂತ ಅನ್ಸುತ್ತೆ. ನಾನಿದು ಸಡನ್ ಆಗಿ ಬಂದು ಈ ಬ್ಲಾಗ್ ನ ಬಂದು ಶೂಟ್ ಮಾಡ್ತಾ ಇರೋದು. ಆಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಮನೇಲೆ ನಾನು ಯಾವಾಗ್ಲೂ, ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಇಲ್ಲೇ ನಮ್ ಕಿಟಕಿ ಇರೋದ್ರಿಂದ ಪಕ್ಕದಲ್ಲೇ ರೋಡ್ ಇದೆ. ಸೊ ಮಾರ್ಕೆಟ್ಗೆ ಹೋಗೋ ರೋಡು ಅದೆಲ್ಲ ಇರುತ್ತೆ. ಸೊ ಜನಗಳು ಓಡಾಡ್ತಾ ಇರ್ತಾರೆ, ಡಿಸ್ಟರ್ಬ್ ಆಗುತ್ತೆ, ಯಾರು ಬೇಜಾರು ಮಾಡ್ಕೋಬೇಡಿ. ವ್ಲಾಗ್ ಶೂಟ್ ಮಾಡ್ಬೇಕಾದ್ರೆ ಹಿಂಗಾಗುತ್ತೆ. ಓಕೆ, ಸೊ ನಮ್ಮನೇಲಿ ಏನಂತ ಹೇಳಿದ್ರೆ, ನಮ್ಮನೇಲಿ ಬಂದು ಫ್ರಿಡ್ಜ್ ಇಲ್ಲ. ಓಕೆನಾ, ಆ ರೀಸನ್ ಇಂದ ಏನ್ ಮಾಡ್ತೀನಿ, ನಾನು ಡೈಲಿ ಕಾಲ್ ಲೀಟ್ರ್ ಹಾಲನ್ನ ತಗೊಂತೀನಿ. ಬೆಳಗ್ಗೆ ಬಂದು 2 ಗ್ಲಾಸ್ ಟೀನ ಇಡ್ತೀನಿ. ಆಮೇಲೆ ಮಧ್ಯಾಹ್ನ ಅಂದ್ರೆ ಸಾಯಂಕಾಲ ಟೈಮಲ್ಲಿ 2 ಗ್ಲಾಸ್ ಟೀನ ಇಡ್ತೀನಿ. ನಮ್ಮ ಹಸ್ಬೆಂಡ್ ಬರೋದು 8-8:15 ಆಗೋಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, 5 ಗಂಟೆ ಅಷ್ಟ್ರಲ್ಲಿ ನಾನು ಟೀ ಇಟ್ಬಿಡ್ಬೇಕು. 5 ಗಂಟೆ ಮೇಲೆ ಅಂದ್ರೆ 6 ಗಂಟೆ ಮಿನಿಮಮ್ ಅಂತ ಹೇಳಿದ್ರೆ 6 ಗಂಟೆ, ಅಪ್ಪಿ ತಪ್ಪಿ ಅಂತ ಹೇಳಿದ್ರೆ 6 ಗಂಟೆ. ನಾನೇನಾದ್ರೂ ಅಂದ್ರೆ 6 ಗಂಟೆ ಒಳಗಡೆ ಟೀ ಇಡೋದು ಮರ್ತೋಯ್ತು ಅಂತ ಹೇಳಿದ್ರೆ, ಆ 2 ಗ್ಲಾಸ್ ಹಾಲು ಏನಿದೆ ಒಡೆದೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಅದೇನ್ ಅಂತ ಗೊತ್ತಿಲ್ಲ. ನಾನ್ ಟೈಮಿಂಗ್ಸ್ ಅಲ್ಲಿ ಕರೆಕ್ಟ್ ಆಗಿದ್ದೀನೋ ಇಲ್ವೋ, ಈ ಹಾಲು ಮಾತ್ರ ಆ ಟೈಮಿಂಗ್ಸ್ ಅಲ್ಲಿ ಮಾತ್ರ ಕರೆಕ್ಟ್ ಆಗಿದೆ. ಅದೇನಾಗುತ್ತೆ, ಯಾವಾಗ್ನೋರು ಒಡೆದೋಗೋದು. ಅದಕ್ಕೆ ಏನ್ ಮಾಡ್ತಿದ್ದೆ, 4 ಗಂಟೆ 5 ಗಂಟೆ ಒಳಗಡೆ ಟೀ ಏನಿದೆ ನಾನು ಟೀನ ಇಟ್ಬಿಡ್ತಿದ್ದೆ. ಆಮೇಲೆ ಜೊತೆಲಿ ಕುತ್ಕೊಂಡಿದ್ರು ಟೀನ ಕುಡಿತಿದ್ವಿ. ಯಾವಾಗ್ಲೂ ಅಷ್ಟೇ ಹಂಗೆ ಮಾಡೋದು, ಬಿಸಿ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಮತ್ತೆ ಅವ್ರು ಬಂದ್ಮೇಲೆ ಇನ್ನೊಂದ್ಸಲಿ ಬಿಸಿ ಮಾಡಿ ಇಬ್ರು ಕುತ್ಕೊಂಡ್ ಜೊತೆಗೆ ಕುಡಿತಾ ಇದ್ವಿ. ಇದೇ ತರ ಮಾಡ್ತಾ ಇದ್ವಿ. ಇವತ್ತೇನಾಯ್ತು ಅಂದ್ರೆ, ಇವತ್ತು ಹಂಗೆ 7-7:30 ಆಗೋಯ್ತು. ಇವತ್ತು ಅಡಿಗೆ ಮಾಡ್ತಾ ಇದ್ದೆ. ಆಕ್ಚುಲಿ ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲ ಹೆಚ್ಚಿಟ್ಟಿ ಬೇಳೆನು ಎಲ್ಲ ಕುಕ್ಕರ್ಗೆಲ್ಲ ಇಟ್ಟಿದ್ದೀನಿ ಕರೆಕ್ಟಾಗಿ. ಅಯ್ಯೋ ಮರ್ತೇ ಹೋಯ್ತು ನಾನು ಟೀ ಇಡೋದು ಅಂತ ಹೇಳಿ, ಇಡೋಣ ಅಂತ ಹೋದೆ, ಹಾಲು ಬಂದು ಒಡೆದೋಯ್ತು. ಸರಿ ಬಿಡು, ಏನು ಮಾಡೋದಕ್ಕಾಗಲ್ಲ. ಇವಾಗ ತಾನೇ ಪೂಜೆ ಮಾಡಿದೆ. ಸೊ ನೀವ್ ಹೇಳಿರೋ ತರ ಎಲ್ಲಾನೇ ನೋಡಿ, ನಾವು ದೇವ್ರ ಮನೆನ ಇಲ್ಲಿ ಶಿಫ್ಟ್ ಮಾಡ್ಬಿಟ್ವಿ. ತುಂಬಾ ಜನ ಹೇಳ್ತಾ ಇದ್ರಿ ಹಾಲಲ್ಲಿ ಇಡಬಾರ್ದು, ಬೆಡ್ ಅಲ್ಲೇ ಇದೆ, ಅಲ್ಲಿ ಇಡಬೇಡಿ ಅಂತ ಹೇಳ್ತಾ ಇದ್ರಿ. ಇವಾಗ ನಾನು ಪೂಜೆ ಮಾಡಿ ಎಲ್ಲ ಪೂಜೆ ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ಲೇಟ್ ಆಗೇ ಆಗುತ್ತೆ. ಅದಕ್ಕೇನು ಮಾಡೋದಿಕ್ಕಾಗಲ್ಲ ಅಂತ ಅನ್ಕೊಂಡು ನಾನು ಏನ್ ಮಾಡಿದೆ, ಸರಿ ಮರ್ತೋಯ್ತು ನನಗೆ ಟೀ ಇಡೋದು. ಮರ್ತೋದ್ಮೇಲೆ ಈ ಸರಿ ಇವಾಗ ಬೇಳೆ ಎಲ್ಲ ಇಟ್ಟು ಆಮೇಲೆ ಆ ಕಡೆ ಏನೋ ತಗೊಳೋದಕ್ಕೆ ಹೋದೆ. ಅಯ್ಯೋ ಹಾಲು ಇಲ್ಲೇ ಇದೆ ಅನ್ಕೊಂಡು ಸರಿ ಇವಾಗ ಇಟ್ಟೆ, ಒಡೆದೋಯ್ತು ಹಾಲು. ಸರಿ ಇದ್ರಲ್ಲಿ ಏನಾದ್ರು ಮಾಡೋಣ, ಯಾವಾಗ್ಲೂ ಬಿಸಾಕ್ತಾ ಇದ್ದೆ ನಾನು, ಹಾಲನ್ನ ಚೆಲ್ತಾ ಇದ್ದೆ. ಬಿಡು ಹೋಗ್ಲಿ ಅಂತ. ಸರಿ ಏನಕ್ಕೆ ವೇಸ್ಟ್ ಮಾಡೋದು, ಯಾಕಂದ್ರೆ 1 ರೂಪಾಯಿನೂ ಈ ಸಿಚುವೇಶನ್ ಅಲ್ಲಿ ನಮ್ಗೆ ಸ್ವಲ್ಪ ಕಷ್ಟನೇ. ಸರಿ ಅದ್ರಲ್ಲಿ ಏನ್ ಮಾಡೋದು ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ನಮ್ಮ ಹಸ್ಬೆಂಡ್ಗೆ ಬಂದು ಸ್ವೀಟ್ಸ್ ಐಟಮ್ ಅಂದ್ರೆ ತುಂಬಾ ಇಷ್ಟ. ತುಂಬಾ ದಿನದಿಂದ ಗುಲಾಬ್ ಜಾಮೂನ್ ಕೇಳ್ತಾ ಇದ್ರು. ಸರಿ ಗುಲಾಬ್ ಜಾಮೂನ್ ಬದಲು ಈ ರಸಗುಲ್ಲ ಮಾಡೋಣ, ಇವತ್ತು ರಸಗುಲ್ಲ ಮಾಡಿ ಅವ್ರಿಗೆ ಸ್ವೀಟ್ ಅಂತ ಕೊಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಮೈಂಡ್ ಅಲ್ಲಿ ಥಾಟ್ ಬಂತು. ಏನ್ 1/4 ಲೀಟರ್ ಹಾಲು ಅಂತ ಹೇಳಿದ್ರೆ ನೋಡಿ, ಆಲ್ರೆಡಿ ಒಡೆದೋಗ್ಬಿಟ್ಟಿದೆ ಹಾಲಿದು. ಆಲ್ರೆಡಿ ಒಡೆದೋಗ್ಬಿಟ್ಟಿದೆ, ಕಾಣಿಸ್ತಿದೆ ನಿಮ್ಗೆ, ಒಡೆದೋಗ್ಬಿಟ್ಟಿದೆ. ಇದ್ರಲ್ಲಿ ಏನು ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು 6-7 ಬರ್ಬೋದು ಅಂತ ಅನ್ಸುತ್ತೆ. ಸೊ ಅದನ್ನ ಇವಾಗ ಫಿಲ್ಟರ್ ಮಾಡೋಣ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನೆಲ್ಲ ಹೆಂಗ್ ಮಾಡೋದು ಅಂತ ಹೇಳಿ. ನಾನು ನಿಮ್ಗೆ ಹೇಳ್ತೀನಿ ನನ್ನ ಸ್ಟೈಲಲ್ಲಿ ನಾನು ಹೆಂಗೆ ರಸಗುಲ್ಲ ಮಾಡ್ತೀನಿ ಅಂತ. ಲಾಸ್ಟ್ ನಾನು ಯಾವಾಗ ಗೊತ್ತಾ ರಸಗುಲ್ಲ ಮಾಡಿದ್ದು, ನಾನು ನಮ್ಮ ಮನೇಲಿ ಇರ್ಬೇಕಾರೆ ಅಟ್ಟ ಮಾಡಿ, ಅಲ್ಲೂ ಹಂಗೆ ಅಲ್ಲ, ಅಲ್ಲೂ ಇದೇ ತರ 1/2 ಲೀಟರ್ ಹಾಲು ಒಡೆದೋಯ್ತು. ಸರಿ ಇದ್ರಲ್ಲಿ ಏನಾದ್ರು ಮಾಡ್ಬೇಕು, ಏನಾದ್ರು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾನ್ ನಮ್ಮ ಮಮ್ಮಿಗೆ ಕೇಳಿ, ನಾನು ರಸಗುಲ್ಲ ಮಾಡ್ಬೋದಾ ಇದ್ರಲ್ಲಿ ಅಂತ ಕೇಳಿ, ಅವಾಗ ಎಲ್ಲಾರು ಫ್ಯಾಮಿಲಿ ಎಲ್ಲಾ ಸೇರ್ಕೊಂಡು ನಾವು ರಸಗುಲ್ಲನ ಮಾಡಿದ್ವಿ. ಬಟ್ ತುಂಬಾ ಚೆನ್ನಾಗಿ ಏನಾಯ್ತು ಅಂದ್ರೆ ಒಡೆದೋಯ್ತು. ತುಂಬಾ ನೀರಲ್ಲಿ ಇದ್ದಿದ್ದಕ್ಕೆ ಒಡೆದೋಯ್ತಾ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಒಡೆದೋಯ್ತು ಅದು ರಸಗುಲ್ಲ ಬಂದು. ಬಟ್ ಆದ್ರೂ ಟೇಸ್ಟ್ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಆಯ್ತು. ಯಾಕಂದ್ರೆ ಎಲ್ಲಾರ ಜೊತೆನೂ ಸೇರಿ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ತರ ಮಾಡಿದ್ವಿ. ಸೊ ಇದನ್ನ ಹಿಂಗ್ ಮಾಡೋದು ಅಂತ ಹೇಳ್ತೀನಿ, ಬನ್ನಿ ಬ್ಲಾಗ್ ಹೊಡೆಯೋಣ. ನೋಡಿ ಅಡಿಗೆಗೆಲ್ಲ ಇವಾಗ ಏನು ಒಗ್ಗರಣೆ ಹಾಕ್ಬೇಕು. ಕುಕ್ಕರ್ ವಿಶಿಲ್ ಬಂದ್ಬಿಡ್ತು, ಇದನ್ನ ಒಗ್ಗರಣೆ ಹಾಕ್ಬೇಕು ಇವಾಗ. ಇದನ್ನ ಸ್ವಲ್ಪ ಹಂಗೆ ಸೈಡಲ್ಲಿ ಎತ್ತಿಟ್ಟು ನೋಡಿ, ಹಾಲು ಈ ಲೆವೆಲ್ಗೆ ಒಡೆದೋಗಿದೆ. ಕೆಲವೊಬ್ರೆಲ್ಲ ಇದಕ್ಕೆ ಏನನ್ನು ಹಾಲು ಒಡೆದೋಗ್ಬೇಕು ಅಂತ ಹೇಳಿದ್ರೆ ಏನೇನು ಹಾಕ್ಬೇಕು ಅಂತ ಹೇಳಿದ್ರೆ, ವೆನಿಗರ್ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಒಂದು ಲೆಮನ್ ಹಾಕ್ಬೋದು. ಸೊ ಲೆಮನ್ ಬೇಡ, ನೀವು ವೆನಿಗರ್ ಬೇಕಂದ್ರೆ ಇದರಲ್ಲಿ ಆಡ್ ಮಾಡ್ಕೊಳ್ಳಿ. ಅದು ಟೇಸ್ಟ್ ಹೋಗ್ಬಿಡುತ್ತೆ, ಯಾಕಂದ್ರೆ ನೀರ್ ಜೊತೆ ಇರುತ್ತಲ್ಲ, ಆ ವೆನಿಗರ್ ಟೇಸ್ಟ್ ಬಂದು ಹೋಗ್ಬಿಡುತ್ತೆ. ಇದ್ರಲ್ಲೇ ವೆನಿಗರ್ ಟೇಸ್ಟ್ ಬಂದು ಇರೋದಿಲ್ಲ. ಸೊ ನೀವು ಬೇಕಂದ್ರೆ ಈ ತರ ನೀವು ಮನೇಲಿ ಟ್ರೈ ಮಾಡ್ಬೇಕು ಅಂತ ಹೇಳಿದ್ರೆ, ಅವಾಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಹಾಲು ಒಡೆದೋಗ್ಬೇಕು ನಿಮ್ಗೆ ಅಂತ ಹೇಳಿದ್ರೆ, ಸೊ ಈ ತರ ಮೆಥಡ್ ಅಲ್ಲೇ ಬೇಕಂದ್ರೆ ನೀವು ಇದನ್ನ ಫಾಲೋ ಮಾಡ್ಕೋಬಹುದು. ಇದನ್ನ ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ವೈಟ್ ಬಟ್ಟೆ ತಗೊಂಡು ಇದ್ರಲ್ಲಿರೋ ನೀರೆಲ್ಲ ಏನ್ ಮಾಡ್ಬೇಕು, ಅದ್ರಲ್ಲೇ ವೈಟ್ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಫಿಲ್ಟರ್ ಮಾಡ್ಬೇಕು. ಇವಾಗ ನಾನು ಅದು ವೈಟ್ ಬಟ್ಟೆ ರೆಡಿ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ, ಈ ತರ ವೈಟ್ ಬಟ್ಟೆ ತಗೊಂಡು ಕೆಳಗಡೆ ಒಂದು
ಪಾತ್ರನ ಇಟ್ಕೊಂಡಿದ್ದೀನಿ. ಅದನ್ನ ಇಟ್ಟು ಇವಾಗ ಇದನ್ನ ಫಿಲ್ಟರ್ ಮಾಡ್ತಾ ಇದ್ದೀನಿ ನಾನು. ನನ್ನ ಪ್ರಕಾರ ಒಂದು 10 ರಸಗುಲ್ಲ ಬರ್ಬೋದು ಅಂತ ಅನ್ಕೊಂತೀನಿ, ನನ್ನ ಗೆಸ್ಸು. ಇವಾಗ ಇದೆಲ್ಲ ನೀರೆಲ್ಲ ಸೋರಾದ್ಮೇಲೆ ಚೆನ್ನಾಗಿ ಇದನ್ನ ಹಿಂಡನ. ನನ್ನ ಪ್ರಕಾರ 6 ಬರಲ್ಲ ಅನ್ಸುತ್ತೆ. ಇನ್ನೊಂದು ನನ್ಗೆ ಏನ್ ಇಷ್ಟ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ಗೆ ಡಿಫ್ರೆಂಟ್ ಆಗಿ ಅಡಿಗೆ ಮಾಡಿ ಅವ್ರಿಗೆ ಸರ್ಪ್ರೈಸ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇಂಪ್ರೆಸ್ ಅಂತಾನು ತಿಳ್ಕೊಬೋದು, ಇಲ್ಲ ಅಂದ್ರೆ ಒಂದು ಕೇರ್, ಒಂದು ಲವ್, ನಮ್ಮಿಬ್ರು ಮಧ್ಯೆ ಒಂದು ಬಾಂಡ್ ಖಂಡಿತ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಒಂದು ಲವ್ ಅಂಡ್ ಕೇರ್ ಇಂದ ನಾವು ಅವ್ರಿಗೆ ಮಾಡೋದಷ್ಟೇ, ಅದ್ ಬಿಟ್ರೆ ಬೇರೆ ಏನು ಇಲ್ಲ. ಇವಾಗ ಇದನ್ನ ಓಪನ್ ಮಾಡ್ತೀನಿ ನೋಡಿ, ಈ ತರ ಆಗಿದೆ ಇದು. ನೋಡಿ ಇದನ್ನ ಚೆನ್ನಾಗಿ ಇದನ್ನ ಮಿದಿಬೇಕು, ಹಸಿಟ್ಟು ಮಿದಿಯೋ ತರನೇ ಸೇಮ್ ಇದನ್ನ. ಇದಕ್ಕೆ ಬೇರೆ ಏನು ಆಡ್ ಮಾಡಬೇಡಿ, ಅದು ಒಡೆದೋಗಿರೋ ಹಾಲಲ್ಲೇ ಮಾಡೋದಷ್ಟೇ ಇದಲ್ಲೇ. ಇದಕ್ಕೆ ತುಂಬಾ ಅಂದ್ರೆ ನಾವು ತುಂಬಾ ದಪ್ಪ ಇದ್ರೆ ಚೆನ್ನಾಗಿರಲ್ಲ. ನಾನು ಚಿಕ್ಕದಾಗೆ ರೋಲ್ ಮಾಡ್ಕೊತೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಲ್ಲ. ಈ ತರ ರೌಂಡ್ ಚಿಕ್ಕದಾಗಾದ್ರೆ ಸಾಕು. ನೋಡಿ ನಾನು ಇಷ್ಟು ಚಿಕ್ಕದಾಗಿ ತಗೊಂಡಿದ್ದೀನಿ. ನಾನು ಟ್ರೈ ಮಾಡಿ ನೋಡಿದೆ, ಇಬ್ಬರಿಗೆ 2 ಪೀಸ್ ಬರ್ತಿತ್ತು. ಸರಿ ಏನಕ್ಕೆ 2 ತಿಂದ್ರೆ ಚೆನ್ನಾಗಿರಲ್ಲ, ಅಟ್ಲೀಸ್ಟ್ 3 ಪೀಸ್ ಆದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ಚಿಕ್ಕದಾಗಿ ಮಾಡಿದ್ದೀನಿ. ಬಟ್ ಪರವಾಗಿಲ್ಲ, ಯಾಕಂದ್ರೆ ನೀರೊಳಗಡೆ ಹಾಕ್ತಿವಿ ಅಂತ ಹೇಳಿದ್ರೆ ಖಂಡಿತ ಅದು ದಪ್ಪ ಆಗೇ ಆಗುತ್ತೆ. ಸೊ ನಮ್ಗೆ ಇಷ್ಟು ಸಾಕು, ಯಾಕಂದ್ರೆ ನನ್ನ ಹತ್ರ ಇರೋದು ಸ್ವಲ್ಪ ಇತ್ತು. ಸೊ ಅದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡು ಇಬ್ರಿಗೂ ಸೇರಿ 6 ಪೀಸ್ ಬರೋ ತರ ನಾನು ಮಾಡ್ಕೊಂಡಿದೀನಿ. ಏನಪ್ಪಾ ಬಾಣ್ಲಿ ಇಟ್ಟಿದೀನಿ ಅಂತ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾಕಂದ್ರೆ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ, ಇದೇ ಇರೋದು. ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದೀನಿ. ನಾನ್ ತಗೊಂಡಿರೋ ರಸಗುಲ್ಲ ಅಂತ ಹೇಳಿದ್ರೆ, ನಾನು ಬರೀ 1 ಗ್ಲಾಸ್ ನೀರ್ನ ಹಾಕ್ತಾ ಇದ್ದೀನಿ ಅಷ್ಟೇ. ಗ್ಲಾಸ್ನ ನೀರ್ ಹಾಕಿ ಸ್ಟವ್ನ ಅಂಟಿಸ್ತೀನಿ. ಇನ್ನೊಂದು, ನಾನು ಸ್ವೀಟು ಕಮ್ಮಿ ತಿಂತೀನಿ, ಅವ್ರು ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತಾರೆ. ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂತಾ ಇದ್ದೀನಿ. ನಾನು 2 ಹಾಕೊಂತೀನಿ, ಯಾಕಂದ್ರೆ ಯೋಚನೆ ಮಾಡಿ ನೋಡಿದೆ ಸ್ವೀಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ 2 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕೊಂಡಿದೀನಿ. ಸಕ್ಕರೆ ಎಲ್ಲ ಬಂದು ಕರಗ್ಲಿ, ಫ್ಯೂ ಮಿನಿಟ್ಸ್ ವೇಟ್ ಮಾಡೋಣ. ನಾನು ಇದ್ರ ಜೊತೆಗೆ ಹಂಗೆ ಒಂದು ಏಲಕ್ಕಿ ಹಾಕ್ತೀನಿ. ಹಂಗೆ ಇದು ತಣ್ಣಗಾದ್ಮೇಲೆ ನಾನು ಮಾಡಿದ ರಸಗುಲ್ಲನ ಇದ್ರೊಳಗಡೆ ಹಾಕ್ತೀನಿ. ಸ್ವಲ್ಪ ತಣ್ಣಗಾಗ್ಲಿ. ನಾನೇನು ರೆಡಿ ಮಾಡ್ಕೊಂಡಿದ್ದೆ ರಸಗುಲ್ಲ, ಅದನ್ನೆಲ್ಲ ಹಾಕಿಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ಬಂದ್ಮೇಲೆ ಟ್ರೈ ಮಾಡೋಣ ಟೇಸ್ಟ್ ಹೆಂಗಿದೆ ಅಂತ ಇಲ್ಲಿ ನೋಡೋಣ. ಅವ್ರು ಬಂದ್ಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಫೈನಲಿ ಅವರು ಬಂದ್ರು, ಸೊ ಅವ್ರಿಗೆ ಸರ್ಪ್ರೈಸ್ ಮಾಡೋಣ. ಏನ್ ಮಾಡ್ತಿದ್ಯಾ? ಅದ್ ಬಿಡು, ತಗೋ ಇಲ್ಲಿ ನಿನ್ಗೋಸ್ಕರ ಏನೋ ಸ್ಪೆಷಲ್ ಮಾಡಿದ್ದೀನಿ. ಏನಂತ ಗೆಸ್ ಮಾಡಿ ನೋಡೋಣ. ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಐತಿ. ಹಾ, ಎಲ್ಲ ಎತ್ತಿಟ್ಟೆ. ನಿನ್ಗೋಸ್ಕರ ಏನೋ ಮಾಡಿದ್ದೀನಿ. ಏನಿರ್ಬೋದು ಗೆಸ್ ಮಾಡು. ನಿಂಗೆ ತುಂಬಾ ಇಷ್ಟವಾಗಿರೋದು ಸ್ವೀಟ್ ಐಟಮ್ ಇಷ್ಟ. ಅದ್ರಲ್ಲೇ ಮಾಡಿದ್ದೀನಿ. ಏನು ಅದ್ರಲ್ಲಿ ಏನು ಗೊತ್ತಿಲ್ಲ. ಚಿಕ್ಕದಾಗಿದೆ. ಅದು ಏನಾಗೋಯ್ತು ಗೊತ್ತಾ? ತಿನ್ನು ಹೇಳ್ತೀನಿ. ರಸಗುಲ್ಲ. ಎಸ್, ಅದಿನ್ನೂ ನೆನಿಬೇಕು. ನೆಂದಿಲ್ಲ ಅಷ್ಟೇ, ನೆನೀತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ. ಅದೇ ಹೇಳ್ತಿಲ್ವಾ, ಇನ್ನೂ ಚಿಕ್ಕದಾಗಿದೆ, ಚೆನ್ನಾಗಿದೆ.
ಅದು ಒಂದ್ ದಿನ ಎಲ್ಲ ಫುಲ್ಲು ಅದು ನಾನೇನು ಸಕ್ಕರೆ ಹಾಕಿ ಪಾಕ ಮಾಡಿದ್ದೀನಿ ಅದ್ರೊಳಗಡೆ ಎಲ್ಲ ನೆನಿಬೇಕಂತೆ, ಅವಾಗ್ಲೇ ಚೆನ್ನಾಗಿರೋದು. ಹ್ಮ್ ಚೆನ್ನಾಗಿದ್ಯಾ? ಪರ್ಫೆಕ್ಟ್. ಹ್ಮ್ ಏನಕ್ಕೆ ಸ್ವೀಟು? ಹ್ಮ್ ಸುಮ್ನೆ ಮಾಡ್ದೆ. ಯಾವಾಗ್ಲೂ ಮಾಮೂಲಿ ಹಾಲು ಹೊಡೆದೋಗೋದು ನೋಡು, ನಾನು 7 ಗಂಟೆ ಮೇಲೆ ಟೀ ಇಟ್ಟುವಾಗ ಏನಾಗುತ್ತೆ, ಹಾಲು ಹೊಡೆದೋಗುತ್ತಲ್ಲ, ಅದಕ್ಕೆ ಇವತ್ತು ಹಂಗೆ ಆಗೋಯ್ತು. ಪೂಜೆ ಮಾಡೋ ಇದ್ರಲ್ಲೇ ನಾನು ಟೀ ಇಡೋದೇ ಮರ್ತೋಯ್ತು. 5 ಗಂಟೆಯಿಂದ 6 ಗಂಟೆ ಒಳಗಡೆ ಟೀ ಇಡ್ಬೇಕಲ್ವಾ, ಅದಕ್ಕೆ ಏನಾಯ್ತು ಅಂದ್ರೆ ಮರ್ತೋಯ್ತು. ಹ್ಮ್ ಆಮೇಲೆ 7-7:15 ಮೇಲೆ ಗ್ಯಾಪ್ನ ಬಂತು ಟೀ ಇಡೋಣ ಅಂತ. ಹ್ಮ್ ಹಾಲು ಕಾಯಿಸೋಣ ಅಂತ ಇಟ್ರೆ ಹಾಲು ಹೊಡೆದೋಯ್ತು. ಹ್ಮ್ ಸರಿ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದ್ರಲ್ಲೇ ರಸಗುಲ್ಲ ಮಾಡಿದೆ ಅಷ್ಟೇ, ಬೇರೆ ಏನಿಲ್ಲ. ಆಯ್ತು. ಚೆನ್ನಾಗಿದ್ಯಾ? ಪರ್ಫೆಕ್ಟ್. ಸ್ವೀಟ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಮಾಡಿಕೊಟ್ಟೆ. ಓಕೆ ಗೈಸ್, ಈ ಬ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಬೇಕಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬೈ ಗೈಸ್, ಲವ್ ಯು. ಮುಂದಿನ ಬ್ಲಾಗಲ್ಲಿ ಸಿಗೋಣ.